ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಲಾಗ್ ಬುಕ್. ಸೊ ಇವತ್ತು ತುಂಬ ದಿನಗಳ ನಂತರ ಬೆಳಿಗ್ಗೆ ಮನೇಲೇ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರಿಗೂ ಬೋರ್ ಆಗಿತ್ತು. ಸೊ ಒಂದು ಹೊಸ ಬ್ರೇಕ್ಫಾಸ್ಟ್ ಪ್ಲೇಸ್ಗೆ ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಫ್ಯಾಮಿಲಿ. ಸೊ ಆ ಪ್ಲೇಸ್ ಯಾವುದು, ಯಾವ ಥರ ಇತ್ತು ಬ್ರೇಕ್ಫಾಸ್ಟು ಏನು ಅನ್ನೋ ಕಂಪ್ಲೀಟ್ ವೀಡಿಯೋನ ನಿಮಗೆ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇಟ್ಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಅಮೇಝಿಂಗ್ ವೀಡಿಯೋ ಬಿಕಾಸ್ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಪ್ಲೇಸ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಅದು ಹೇಗಿತ್ತು ಏನು ರಿವ್ಯೂಸ್ ಮುಂದೆ ಹೇಳ್ತೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ಸೊ ಈಗ ಹೊರಡ್ತಾ ಇದ್ದೀವಿ. ಇವತ್ತು ಸಂಡೇ ಅಲ್ವಾ, ನನ್ನ ಹಸ್ಬೆಂಡು ಮತ್ತು ನನ್ನ ಮಗನಿಗೂ ರಜೆ ಕೊಟ್ಟಿದ್ದಾರೆ, ದಸರಾ ಹಾಲಿಡೇ. ಸೊ ಹೋಗೋಣ ಬನ್ನಿ. ತುಂಬಾ ವೈಡ್ ರೋಡ್ಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಸಫಿಷಿಯೆಂಟ್ ಆಗಿದೆ. ನೀವು ಇಲ್ಲಿ ಒಂದ್ಸರಿ ದಯವಿಟ್ಟು ಭೇಟಿ ಕೊಡಬೇಕು. ಹಾಗೆ ಇಲ್ಲಿ ಇರುವಂಥ ಫುಡ್ಡು ಟೇಸ್ಟು ಪ್ರತಿಯೊಂದು ಶನಿವಾರ ಭಾನುವಾರ ಬಾಳೆಎಲೆ ಊಟ, ಹಬ್ಬದ ಊಟ ಥರ ಮಧ್ಯಾಹ್ನ ಇರುತ್ತೆ 12 to 4. ಹೌದಾ? ರೆಗ್ಯುಲರ್ ಅಂದರೆ ಸಾಟರ್ಡೆ ಸಂಡೇ. ಫೆಸ್ಟಿವಲಲ್ಲಿ ಫೆಸ್ಟಿವಲ್ ಮೀಲ್ಸ್ ಅಂತ ಮಾಡ್ತೀವಿ. ರೆಗ್ಯುಲರ್ ಸಾಟರ್ಡೆ ಸಂಡೇ 250 ಪ್ಲಸ್ 5% GST. ಫೆಸ್ಟಿವಲ್ 350 ಪ್ಲಸ್ 5% GST. ಎಕ್ಸಲೆಂಟ್ ಸರ್. ನಮಗೆ ತುಂಬ ಅವಕಾಶ ಅಂದರೆ ತುಂಬ ವೆರೈಟೀಸ್ನ ಇವ್ರು ಕೊಡ್ತಾ ಇದ್ದಾರೆ. ಅದು ಹಬ್ಬದ ಸೀಸನಲ್ಲಿ ಹಬ್ಬದ ಊಟ ಕೂಡ ಮುದ್ದೆ ಸಿಗುತ್ತೆ, ಜೋಳದ ರೊಟ್ಟಿ ಸಿಗುತ್ತೆ, ಸ್ಯಾಂಡ್ವಿಚ್ಚು ಸಿಗುತ್ತೆ. ಸರ್ ನಾವು ಉತ್ತರ ಕರ್ನಾಟಕನೂ ಕವರ್ ಮಾಡ್ಬಿಟ್ಟಿದ್ರೆ, ನಮ್ಮ ಮಂಡ್ಯನೂ ಕವರ್ ಮಾಡ್ಬಿಟ್ಟಿದ್ದೀವಿ. ಚೈನೀಸ್, ನಾರ್ತ್ ಇಂಡಿಯನ್ ಸಿಗುತ್ತೆ, ನಾರ್ತ್ ಇಂಡಿಯನ್, ಚೈನೀಸ್ ಪ್ರತಿಯೊಂದು ಇದೆ ಸರ್. ಪೂರಿ ಊಟ. ಓಕೆ. ಅದರಲ್ಲೂ ನೀವು ಅಂದರೆ ಚಪಾತಿ ತೊಗೊಳ್ಬೋದು, ಪೂರಿ ಬೇಕಾದ್ರೆ ತೊಗೋಬೋದು, ಇಲ್ಲ ಮುದ್ದೆ ಬೇಕಾದ್ರೂ ಹೋಗ್ಬೋದು, ಇಲ್ಲ ಜೋಳದ ರೊಟ್ಟಿ ಬೇಕಾದರೂ ಬರ್ಬೋದು. ಇನ್ನೊಂದು ತಾಲಿಪಟ್ಟ ಅಂತ ಆ ಚಾಯ್ಸು ಕಸ್ಟಮರ್ಗೆ ಇರುತ್ತೆ. ಅವ್ರು ಏನು ಬೇಕಾದ್ರೂ ಚಾಯ್ಸ್ ಇರುತ್ತೆ. ವಂಡರ್ಫುಲ್ ಸರ್. ಇಲ್ಲಿ ಅವ್ರು ಹೇಳಿದಾಗೆ, ಪ್ರಶಾಂತ್ ಅವ್ರು ಹೇಳಿದಾಗೆ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಥಿಂಗ್ ನೋಡಬೇಕಾಗಿರೋದು, ನೀವು ಯಾವುದೇ ಹೋಟ್ಲಿಗೆ ಇತ್ತೀಚೆಗೆ ಹೋದರೂ ಒಂದು ಕಾಡೋ ಸಮಸ್ಯೆ ಏನಂದರೆ ಅವರು ಆರ್ಟಿಫಿಷಿಯಲ್ ಕಲರು ಮತ್ತು ಅಜಿನೋಮೋಟೋ ಅನ್ನೋ ಒಂದು ವಸ್ತುನ ಬಳಸ್ತಾರೆ ಟೇಸ್ಟ್ ಬರಲಿಕ್ಕೆ. ಆದರೆ ಈ ಹೋಟೆಲ್ ವಿಶೇಷ ಈಗ ಸರ್ಕಾರ ಬ್ಯಾನ್ ಮಾಡಿದೆ, ಆದರೂ ಕೆಲ ಕಡೆ ನಡೀತಾನೆ ಇದೆ ಅದನ್ನು. ಹೌದು, ಆದರೆ ಈ ಹೋಟೆಲಲ್ಲಿ ಅದನ್ನು ಅವ್ರು ಬಳಸೋದಿಲ್ಲ. ಅವ್ರು ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ, ನಾವು ಆರ್ಟಿಫಿಷಿಯಲ್ ಕಲರ್ ಆಗಿ ಎಲ್ಲಕ್ಕಿಂತಲೂ ಸರ್ ಗ್ರಾಹಕರೇ ಕಂಪ್ಲೇಂಟ್ ಮಾಡಬೇಕು. ಏನಾದ್ರು ಇದ್ರೆ ನಮ್ಮ ತಪ್ಪಿದ್ರೆ ನೀವುಗಳು ಹೇಳಿದ್ರೇ ನಾವು ಸರಿ ಮಾಡ್ಕೊಳಕ್ಕಾಗೋದು. ನೀವು ಇದು ಹೇಳಲಿಲ್ಲ ಅಂದರೆ ನಮ್ಮ ನಡೀತಾನೆ ಇರ್ತದೆ ಸರ್. ನಿಮಗೆ ಒಳ್ಳೆ ತನಕ ಇನ್ನೂ ಜಯ ಸಿಗಲಿ, ನಿಮ್ಗೆ ಒಳ್ಳೆಯದಾಗಿ ಸರ್. ಹಾಗೆ ಇಲ್ಲಿ ನೋಡ್ಬೋದು, ನಿಮ್ಗೆ ಇದ್ರ ಬಗ್ಗೆ ತುಂಬ ಮಾಹಿತಿ ನಾನು ಶೇರ್ ಮಾಡ್ತೀನಿ. ಬಟ್ ಇದು ಮುತಾಲಿ ಹೋಟೆಲ್ ಅವ್ರದ ವೇರ್ ಹೌಸ್. ಅವರು ಎಲ್ಲ ಪದಾರ್ಥಗಳನ್ನ, ಬ್ರ್ಯಾಂಡೆಡ್ ಐಟಮ್ಗಳನ್ನ ಮೇಂಟೈನ್ ಮಾಡ್ತಾರೆ. ಹಾಗೆ ತುಂಬಾ ಹೈಜೀನಾಗಿ ಮೇಂಟೈನ್ ಕೂಡ ಮಾಡ್ತಾರೆ. ನೋಡಿ, ಅವ್ರು ಯಾವುದೇ ರೀತಿ ಯಾವುದೇ ಚೀಪ್ ಆಗಲಿ ಅಥವಾ ಕಳಪೆ ಎಣ್ಣೆ ಆಗ್ಬೋದು, ಕಳಪೆ ವಸ್ತುಗಳ ಬಗ್ಗೆ ಯಾವುದಾದ್ರೂ ಬ್ರ್ಯಾಂಡೆಡ್ ಐಟಮನ್ನೇ ಅವ್ರು ತೊಗೊಳ್ಳೋದು.
ಹಾಗೆ ತುಪ್ಪದ ವಿಷಯದಲ್ಲಿ ನೀವು ಮೇನ್ ನೋಡ್ಬೋದು ಕಲಬೆರಕೆ ಈಸಿಯಾಗಿ ಆಗುವಂಥದ್ದು ಯಾವುದು ತುಪ್ಪ. ಸೊ ಆದರೆ ಅವರು ಸರ್ವ್ ಮಾಡ್ತಾರಂತ ತಗೊಂಡು ಪ್ಯೂರ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆದಂಥ ನಂದಿನಿ ಬ್ರ್ಯಾಂಡನ್ನು ಅವರು ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಾಲಿಟಿ, ಸ್ವಚ್ಛತೆ, ಸುರಕ್ಷತೆ ಹಾಗೆ ಆಹಾರದ ಗುಣಮಟ್ಟದ ಬಗ್ಗೆ ತುಂಬಾ ವಿಶೇಷ ಕಾಳಜಿ ಇದೆ ಅವರಿಗೆ. ಸೊ ಇಲ್ಲಿ ಅವರು ಯಾವುದೇ ರೀತಿ ಕಳಪೆ ವಸ್ತುಗಳನ್ನು ಬಳಸಲ್ಲ. ಅದಕ್ಕೆ ಅವರು ವೇರ್ ಹೌಸು ಕೂಡ ಅವ್ರು ಕರ್ಕೊಂಡೋಗಿ ಇಷ್ಟು ಧೈರ್ಯದಿಂದ ನಮ್ಗೆ ತೋರಿಸ್ತಾ ಇದ್ದಾರೆ ಅಂದರೆ ಅದರ ಅರ್ಥ ದೇ ಆರ್ ಸೋ ವರಿಡ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ದಿ ಪೀಪಲ್ಸ್ ಹೆಲ್ತ್ ಆಲ್ಸೋ. ವೀಕ್ಷಕರು, ಈಗ ಇವರು ಫುಡ್ಡಿಗೆ ಕಲರ್ ಬಳಸಲ್ಲ, ಹಾಗೆ ಅಜಿನೋಮೋಟೊ ಬಳಸಲ್ಲ. ಬಟ್ ಯಾವ ರೀತಿ ಇವರು ಫುಡ್ಡನ್ನು ಚೆನ್ನಾಗಿ ಟೇಸ್ಟು ಕಲರ್ ಬರೋ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಪ್ರಶಾಂತ್ ಸರ್ ಸ್ವಲ್ಪ ಹೇಳ್ಕೊಡ್ತೀರಾ? ಇದು ಡಬ್ಬಿ ಬ್ಯಾಡಿಗೆ ಅಂತ. ಓಕೆ, ಇದನ್ನ ನಾವು ನೆನೆ ಹಾಕಿ ಆಮೇಲೆ ಬಾಯ್ಲ್ ಮಾಡ್ತೀರಾ? ಓಕೆ, ಮಾಡಿ ಆ ನೀರು ತೆಗೆದು ಮತ್ತೆ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಮತ್ತೆ ಇದಕ್ಕೆ ಒಂದು ಆಯಿಲ್ ಅಲ್ಲಿ ಹಾಕಿ ಮತ್ತೆ ಇದನ್ನ ಮಸಾಲಾ ಟೈಪ್ ಫ್ರೈ ಮಾಡಿ ಇಟ್ಕೊಂಡು, ಅಂದ್ರೆ ಸ್ವಲ್ಪ ದಿನ ಬರ್ಬೇಕಲ್ಲ, ಕರೆಕ್ಟ್. ಅದನ್ನ ಸ್ಟೋರ್ ಮಾಡ್ಕೊಳ್ಳೋಕೋಸ್ಕರ ಅದನ್ನ ಫ್ರೈ ಮಾಡಿ ಇಟ್ಕೊಂತೀವಿ. ಎಷ್ಟಿಷ್ಟು ಬೇಕೋ ಪ್ರಮಾಣ ಅವರು ಮಂಚೂರಿಗಳಿಗೆ ಹಾಕ್ತಾರೆ. ಈಗ ಒಂದು ಕಲರ್ ಡಬ್ಬ ನಿಮ್ಗೆ ಒಂದು 50 ರೂಪಾಯಿ ಸಿಗುತ್ತೆ, 100 ರೂಪಾಯಿ ಸಿಗುತ್ತೆ. ಅಮ್ಮ ಬಂದಾಗ 150 ರೂಪಾಯಿ ಸಿಕ್ಕಿದ್ರು ಕೂಡ ಎಸ್ ಸರ್, ನಮ್ಮ ಬಿಸ್ನೆಸ್ಗೆ ಮಿನಿಮಮ್ ಒಂದೇ ಡಬ್ಬ ಸಾಕು. ಒಂದ್ ಡಬ್ಬನೂ ಸಾಕಾಗ ಒಂದು ವಾರ ಬರುತ್ತೆ. ನಿಜ ಸರ್, ನಿಜ. 100 ರೂಪಾಯಿ. ಬಟ್ ಇದು 1 kg ಬಂದು ಇವಾಗ ಎಷ್ಟಿದೆ? ಈಗ 520 ರೂಪಾಯಿ ಪರ್ ಕೆಜಿನ ಸರ್ ಬ್ಯಾಡಿಗೆ ಮೆಣಸಿನಕಾಯಿ? ಇದು 700-800 ಎಲ್ಲ ಹೋಗುತ್ತೆ. ಬಟ್ ಆದ್ರೂ ನಾವು ತರ್ತೀವಿ ಸರ್. ನೀವು ಇದರಲ್ಲೇ ಗೊತ್ತಾಗುತ್ತೆ ಸರ್, ನೀವು ನಿಮ್ಮ ಬರೀ ಬಿಸ್ನೆಸ್ ಬಗ್ಗೆ ನೀವು ಇಲ್ಲ, ನಾವು ಜನರಿಗೆ ರೀಚ್ ಆಗುವಂತ ರೇಟಲ್ಲೂ ಕೊಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ವಂಡರ್ಫುಲ್ ಸರ್, ವಂಡರ್ಫುಲ್. ಅಂದರೆ ಈ ಬ್ಯಾಡಿಗೆ ಮೆಣಸಿನಕಾಯಲ್ಲೇ ನೀವು ಕಲರ್, ಅಂದರೆ ಆ ಪೇಸ್ಟನ್ನು ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಆರ್ಟಿಫಿಷಿಯಲ್ ಕಲರ್ಗಿಂತ ಚೆನ್ನಾಗಿ ಈ ಥರಲ್ಲಿ ನೀವು ಕಲರ್ ಹಾಕಿ ಆರೋಗ್ಯವಾಗಿ ಕೂಡ ಕೊಡ್ತಾ ಇದ್ದೀರಾ. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಕಲರ್ ಅಲ್ಲಿ ಬೇರೆ ಕಲರ್ ಅಂದ್ರೆ ಬೇರೆ ಟೇಸ್ಟ್ ಬರಲ್ಲ. ಓಕೆ, ಮಕ್ಕಳಿಗೆಲ್ಲ ಸ್ವಲ್ಪ ಇದು ಮಾಡುತ್ತೆ. ಓಕೆ, ಆಯ್ತು ಸರ್. ಈ ಯಾವಾಗಲೂ ಈ ಕೆಟ್ಟ ವಸ್ತು ಬೇಗ ಅಟ್ರಾಕ್ಟ್ ಮಾಡ್ತದೆ, ಒಳ್ಳೇದು ವಸ್ತು ಸ್ವಲ್ಪ. ಆದರೆ ಸರ್, ನೀವು ಮಾಡ್ತಾರೋ ಪ್ರಯತ್ನ, ನೀವು ಒಬ್ಬರಿಂದ ಬಹುಶಃ ನಿಮ್ಮಿಂದ ಬೇರೆ ಹೋಟೆಲ್ ಮಾಡೋರು ಅಥವಾ ಮಾಡ್ಬೇಕಂತಿರೋರು ಇದರಿಂದ ಕಲಿತ್ರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗತ್ತೆ ಅನ್ನೋದೊಂದು. ಎಲ್ಲ ಕಡೆ ನಾವೇ ಮಾಡೋಕ್ಕಾಗಲ್ಲ. ಹೌದು, ಹೌದು. ಎಲ್ಲರೂ ನೀವೇ ಮಸಾಲೆನ ಕುಟ್ಟಿ ಅಂದ್ರೆ ರೆಡಿ ಮಾಡ್ಕೊಂಡು ಮಿಲ್ಗೆ ಹಾಕೊಂಡು ಅದೇ ಮಸಾಲೆನ ಬಳಸ್ತೀರಾ? ಶೋರ್ ಸರ್, ಶೋರ್. ಈ ನಿಮ್ಮ ಎನರ್ಜಿ ನೋಡಿ ನಮಗೂ ಎನರ್ಜಿ ಬರ್ತಾ ಇದೆ. ಇಷ್ಟು ಪ್ರೀತಿಯಿಂದ ನೀವು ಹೋಟೆಲ್ ನಡೆಸ್ತಾ ಇದ್ದೀರಲ್ಲ, ಅದೇ ಒಂದು ಖುಷಿ ಆಗ್ತದೆ ನಮ್ಗೆ. ಜನರಿಗೆ ಏನಾಗುತ್ತೆ ಎಲ್ಲರೂ ಟೇಸ್ಟ್ ಹೌದು, ಹೌದು. ಕಾಣದೇ ಇರ್ತಕ್ಕಂಥ ವಿಷಯ. ಈಗ ನಮ್ಮಲ್ಲಿ ಪ್ರಾಬ್ಲಮ್ ಬರುತ್ತೆ, ಇಷ್ಟೆಲ್ಲ ಐಟಮ್ ಇರುತ್ತೆ, ಒಂದು ಏನೋ ಕಲ್ಲು ಬರುತ್ತೆ, ಅದಿದ್ದಿದೆ ಅಲ್ವಾ ಸರ್, ಸಾಮಾನ್ಯವಾಗಿ ಅವ್ರು ಬೈತಾರೆ, ನಾವು ಅದನ್ನ ಏನು ಹೇಳಕ್ಕಾಗಲ್ಲ, ಆಯ್ಸ್ಕಾಗುತ್ತೆ. ಇದು ಕಾಣದೇ ಇರುವಂತ ವಿಷಯ. ಕರೆಕ್ಟ್, ಕರೆಕ್ಟ್ ಸರ್. ಗೊತ್ತಿದ್ದು ಎಷ್ಟೋ ಜನ ಇದನ್ನ ಬಳಸ್ತಾ ಇದ್ದಾರೆ. ಎಷ್ಟೋ ಜನ ಗೊತ್ತಿಲ್ಲ, ಒಪ್ಕೋಬಹುದು. ಆದ್ರೆ ಗೊತ್ತಿರೋರು ಕೂಡ ಬಳಸ್ತಾ ಇದ್ದಾರೆ. ದೊಡ್ಡ ತಪ್ಪು. ಯಾಕಂದ್ರೆ ಅಜಿನೋಮೋಟೊ ಅನ್ನೋದು ಈಗ ಯಾರೋ ಬೇರೆಯವ್ರು ತಿನ್ನೋದಲ್ಲ. ಈಗ ಮಗು ತಿಂತ ಇದೆ, ಒಂದು ಆಹಾರ ಇಟ್ಕೊಂಡು ನಿಮ್ ಮಗು ತಿಂತ ಇದೆ ಅಂದ್ರೆ ನಮಗೂ ಫೀಲ್ ಆಗುತ್ತೆ ಅಲ್ವಾ? ಅಬ್ಸಲ್ಯೂಟ್ಲಿ. ಎಷ್ಟು ಜನಕ್ಕೆ ಸರ್ ಈ ಒಟ್ಟು ಸರ್ ನೋಡಿ, ಇವರು ಒಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿ ಇವ್ರದೇ ಆದಂಥ ಒಂದು ರೆಸಿಪಿ ಫ್ರೆಂಡ್ಸ್. 18 ಏನೋ ಮಸಾಲೆ ಪದಾರ್ಥನ ಸೇರಿಸಿ ಅವರು ಪುಡಿ ಮಾಡಿಕೊಂಡು ಮಸಾಲೆ ಪದಾರ್ಥನ ರುಬ್ಕೊಂಡು ಬರ್ತಾರಂತ. ಇದೇ ಅವರು ಆಗಲೇ ತಿಳಿಸ್ಕೊಡ್ತಾ ಇದ್ದಿದ್ದು. ಅವರೇ 18 ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಮಿಲ್ಗೆ ಹಾಕ್ಸ್ಕೊಂಡ್ಬಂದು ಇದನ್ನು ಅವರು ತಮ್ಮ ಅಡಿಗೆಯಲ್ಲಿ ಬಳಸ್ತಾ ಇದ್ದಾರೆ. ದಟ್ ಮೀನ್ಸ್ ಯಾವುದೋ ಒಂದು ಮಾರ್ಕೆಟಲ್ಲಿ ಸಿಗುತ್ತಂತ ಕಳಪೆ ಗುಣಮಟ್ಟದ ಯಾವುದೋ ಒಂದು ಕಲಬೆರಕೆಯಾದ ಪದಾರ್ಥ ತೊಗೊಂಬಂದು ಅವ್ರು ನಮಗೆ ಇಲ್ಲಿ ಹೋಟೆಲ್ ನಡೆಸ್ತಾ ಇಲ್ಲ. ಜೊತೆಗೆ ಈ ದಿವಸ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್, ಯಾಕಂದರೆ ಪ್ರತಿ ಇವತ್ತಿನ ಆಹಾರದಲ್ಲಿ ಸ್ವಲ್ಪ ಮಸಾಲೆ ನಮ್ಗೆ ಬೇಕೇ ಬೇಕಾಗಿರುತ್ತೆ. ಇಷ್ಟೊಂದು ಅವರೇ ತಯಾರಿಸಕ್ಕಂಥ ಮಸಾಲೆಯಿಂದನೇ ಅವ್ರ ಆಹಾರದಲ್ಲಿ ಆ ಟೇಸ್ಟ್ ಬಂದಿದೆ ಅಂತಲೂ ಬೇಕಾದ್ರೆ ಹೇಳ್ಬೋದು. ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಮತ್ತೆ ಇಲ್ಲಿಗೆ ಬರಬೇಕು ಅಂತ ನಮ್ಮ ಫ್ಯಾಮಿಲಿಯವರು ಹೇಳಿದ್ದಾರೆ. ಸೊ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಇಲ್ಲಿ ಬಂದು ಟ್ರೈ ಮಾಡಿ. ಮುತ್ತಳ್ಳಿ ಹೋಟೆಲ್ ಅವರ ಓನರ್ ಆದಂಥ ಮಿಸ್ಟರ್ ಪ್ರಶಾಂತ್ ಅವರ ಈ ಕಾರ್ಯಕ್ಕೆ ನಿಮ್ಮ ಮೆಚ್ಚುಗೆನ ಸೂಚಿಸಲೇಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊತೀನಿ. ತುಂಬ ಧನ್ಯವಾದ. ನೋಡಿ, ನಾನು ಬಹುಶಃ ಪ್ರಶಾಂತ್ ಅವ್ರ ಹತ್ರ ಮಾತಾಡದೆ ಹೋಗಿದ್ದಿದ್ರೆ ಈ ಇಂಥ ಅದ್ಭುತವಾದ ಡಿಶನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಇದು ನೋಡಿ, ವೆಜ್ ದಮ್ ಬಿರಿಯಾನಿ ಅಂತ ಮಾಡ್ತಾರೆ, ದೊನ್ನೆ ಬಿರಿಯಾನಿ, ಜೀರಾ ಸಾಂಬಾರ್ ರೈಸ್ನ ಯೂಸ್ ಮಾಡಿ. ಇಲ್ಲಿ ಎಷ್ಟು ಜನ ನಾನ್ ವೆಜ್ ಲವರ್ಸ್, ನಾವು ಮಾತ್ರ ಬಿರಿಯಾನಿ ತಿನ್ನೋದಂತೆ ಬಡಾಯಿ ಕೊಚ್ಕೊಳ್ತಾ ಇದ್ರು. ಇದನ್ನು ಒಂದ್ಸರಿ ಬಂದು ಟೇಸ್ಟ್ ಮಾಡಿ ಗೈಸ್. ಇಟ್ ಈಸ್ ಎಕ್ಸಲೆಂಟ್. ಅದ್ಭುತ ಅಂದರೆ ಅದ್ಭುತವಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಪ್ರಶಾಂತ್ ಸರ್ ಫಾರ್ ದಿಸ್ ವಂಡರ್ಫುಲ್ ಡಿಶ್, ವೆಜ್ ದೊನ್ನೆ ಬಿರಿಯಾನಿ ಗೈಸ್. ಯು ಮಸ್ಟ್ ಟ್ರೈ ದಿಸ್ ಇನ್ ಮುತ್ತಳ್ಳಿ ರೆಸ್ಟೋರೆಂಟ್. ಐ ವಿಲ್ ಗಿವ್ ಯು ದ ಕಂಪ್ಲೀಟ್ ಡೀಟೇಲ್ಸ್ ಲೇಟರ್. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಶ್ರೀ ಮುತ್ತಳ್ಳಿ ವೆಜ್ ರೆಸ್ಟೋರೆಂಟ್ HSR ಲೇಔಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ಯಾಮಿಲಿ ಸಮೇತ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ ಹೋಟೆಲ್ ಬಗ್ಗೆ ಒಂದು 2-3 ವಿಷಯನ ನಾನು ಹೇಳಲೇಬೇಕು.
ನಾನು ಏನು ಪೇಡ್ ಪ್ರಮೋಷನ್ ಅಂತ ಅವರು ಮಾಡ್ತಾ ಇಲ್ಲ, ನಾನು ಏನು ಅಲ್ಲಿ ಅವ್ರಿಗೆ ವಿಡಿಯೋ ಮಾಡ್ತಾ ಇದ್ದಂತ ಫ್ರೀ ಆಗಿ ಹೋಗ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ನಾನು ದುಡ್ಡು ಖರ್ಚು ಮಾಡ್ಬಿಟ್ಟೆ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀನಿ. ಬಟ್ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ನಿಮಗೆ. ಆಂಬಿಯನ್ಸ್ 5 ಸ್ಟಾರ್, ವೆರಿ ನೈಸ್. ಅಂದರೆ ನಾವು ಕೊಡೋ ದುಡ್ಡಿಗೆ ಅವ್ರಿರೋ ರೇಂಜ್ ಆಫ್ ಹೋಟೆಲ್ಗೆ ದಿಸ್ ಎಕ್ಸಲೆಂಟ್ ಆಂಬಿಯನ್ಸ್. ಸರ್ವಿಂಗ್ ಸ್ಟಾಫ್ ವೆರಿ ವೆರಿ ಲೈಕ್ ಹೋಮೋಜಿನಿಯಸ್ ಪೀಪಲ್, ವೆರಿ ಕರ್ಟೇಷಿಯಸ್ ಪೀಪಲ್. ನಿಮಗೆ ಬಂದು ನಿಮ್ಗೆ ಸಾಕಾದ್ರೂ ಇನ್ನೂ ತೊಗೊಳ್ಳಿ ಸರ್ ಅಂತ ತಿನ್ನ ಸರ್. ಆಮೇಲೆ ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಉಳಿಸ್ಕೊಳ್ಳೋಣ, ಅದರಿಂದನೇ ಸ್ವಲ್ಪ ಸೇವ್ ಮಾಡೋಣ ಅನ್ನೋ ಮೆಂಟಾಲಿಟಿ ಯಾರಿಗೂ ಇಲ್ಲ. ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆ್ಯಂಡ್ ಮೂರನೇದು, ನಿಮಗೆ ಸರ್ವ್ ಮಾಡೋ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ತಿನ್ನಿ, ನೀವು ಇಷ್ಟೇ ತಿನ್ನಿ ಅಷ್ಟೇ ತಿನ್ನಿ ಅಂತ ನಿಮಗೆ ಏನೋ ಲೈಕ್ ರಿಸ್ಟ್ರಿಕ್ಷನ್ ಮಾಡೋದಾಗಲಿ ಏನೂ ಇಲ್ಲ. ಎಲ್ಲ ನಿಮ್ಗೆ ಅಲ್ಲಿ ಮುಂದೆನೇ ಇಟ್ಟಿರ್ತಾರೆ. ಕೆಳಗಡೆ ಪೇಡ್ ಅವ್ರದ್ದು 2 ಫ್ಲೋರಲ್ಲಿ ರೆಸ್ಟೋರೆಂಟ್ ಇದೆ. ಕೆಳಗಡೆ ಅಲಾಕಾಟೆ, ಯಾರು ನಿಮ್ಗೆ ಏನು ಬೇಕು 1 ಐಟಮ್ 2 ಐಟಮ್ ಆ ಥರನೂ ಪೇ ಮಾಡಿಬಿಟ್ಟು ತಿನ್ಬೋದು. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಬುಫೆನ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಕೆಳಗಡೆನೂ ಕೂಡ ಯಾವ ಐಟಮ್ ಸರ್ವ್ ಆಗುತ್ತೋ ಸೇಮ್ ಐಟಮ್ ನಿಮ್ಗೆ ಮೇಲೆ ಕಡೆ ಸಿಗುತ್ತೆ. ಸೊ ಅಂದರೆ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಕೂಡ ಅವ್ರು ಮಾಡಿಲ್ಲ ಅಂತ ನಿಮ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ. ಪ್ರತಿಯೊಂದು ಐಟಮು ನಾವು ಟೋಟಲ್ ತಿನ್ನಿರೋದು 7 ರಿಂದ 8 ಐಟಮ್ ನಾವು ಟೇಸ್ಟ್ ಮಾಡಿದ್ವಿ. ಯಾಕಂದರೆ ಬ್ರೇಕ್ಫಾಸ್ಟ್ ಅಂದರೆ ಅನ್ಲಿಮಿಟೆಡ್ ಇದ್ರೂ ಕೂಡ ನೀವು ಎಷ್ಟು ತಿನ್ಬೋದು ಅಷ್ಟೇ ತಿನ್ನೋಕ್ಕಾಗೋದು. ಉಪ್ಮಾ ವೆರಿ ಗುಡ್, ಕೇಸರಿ ಬಾತ್ ಎಕ್ಸಲೆಂಟ್, ಮಸಾಲ ದೋಸೆ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿತ್ತು. ಹಾಗೆ ಪಲಾವ್ ಆ್ಯಂಡ್ ರೈತಾ ತುಂಬಾ ಚೆನ್ನಾಗಿತ್ತು. ಮತ್ತು ಈ ರವೆ ಇಡ್ಲಿ, ಸಬ್ಬಕ್ಕಿ ರವೆ ಇಡ್ಲಿ ಮಾಡಿದ್ರು. ಹಾಗೆ ಅದ್ರ ಜೊತೆಗೆ ಐ ಆಮ್ ಸಾರಿ ನೋಡಿ, ನಾನು ತಿಂದಿದ್ದು ನನಗೆ ನೆನಪು ಬರ್ತಲ್ಲ, ಲಾಸ್ಟ್ ಐಟಮ್ ಕೊಟ್ಟಿದ್ರು. ಹಾಗೆ ಅವರು ಓನರ್ ಮಿಸ್ಟರ್ ಪ್ರಶಾಂತ್ ಅವ್ರಿಗೆ ನಾವು ಭೇಟಿ ಆದಾಗ ಅವ್ರು ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಟ್ರು ಅವ್ರು ಯಾವ ರೀತಿ ಶುರು ಮಾಡಿದ್ರು. ನೋಡಿ ನನ್ನ ಮಗ ಹೇಳ್ತಾ ಪೂರಿ, ದೋಸೆ, ಇಡ್ಲಿ, ಪಲಾವ್, ಕೇಸರಿ ಬಾತ್, ಉಪ್ಮಾ ಎಲ್ಲವನ್ನೂ ಇತ್ತು. ಚಟ್ನಿ 2 ಥರ ಚಟ್ನಿ ಇತ್ತು. ಹಾಗೆ ವಾಟರ್ ಬಾಟಲ್ ಜೊತೆಗೆ ಹಾಗೆ ವಾಟರ್ ಮೆಲನ್ ಫ್ರೂಟ್ ಕೂಡ ಇತ್ತು. ಹಾಗೆ ನಾವು ಪ್ರಶಾಂತ್ ಅವ್ರನ್ನ ಭೇಟಿ ಆದ ಓನರ್ ಅವರು ತಮ್ಮ ಸ್ಟೋರಿ 17 ವರ್ಷದಿಂದ ಅವರು ಕೂಡ ಚಿಕ್ಕದಾಗಿ HSR ಹೋಟೆಲ್ ಒಂದು ಹೋಟೆಲ್ನ ಶುರು ಮಾಡಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾಕಂದ್ರೆ ಅವರಲ್ಲಿ ಒಂದು ಕಾಳಜಿ ಇದೆ, ಸಾಮಾಜಿಕ ಕಾಳಜಿ. ಏನಪ್ಪಾ ಅಂದ್ರೆ ಪ್ರತಿಯೊಂದು ರೆಸ್ಟೋರೆಂಟ್ ಅಲ್ಲೂ ಈ ಕೆಮಿಕಲ್ನ ಯೂಸ್ ಮಾಡಿ, ಅಜಿನೋಮೋಟೋನೋ ಒಂದು ಕೆಟ್ಟದಾದಂಥ ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಅಡಿಗೆನ ಟೇಸ್ಟ್ ಬರಲಿಕ್ಕೆ ಅದನ್ನ ತುಂಬಾ ಹಾಕ್ತಾರೆ. ಆದ್ರೆ ಈ ಮನುಷ್ಯ, ನಾನು ಒಬ್ಬನಾದ್ರೂ ಚೇಂಜ್ ಆಗ್ಬೇಕು ಸರ್, ನನ್ಗೆ ಬರೋ ಕಸ್ಟಮರ್ ಒಬ್ರು ಈ ತರ ಕೆಟ್ಟದನ್ನ ಸೇವಿಸಬಾರ್ದು ಅಂತ ಅವ್ರು ಅಜಿನೋಮೋಟೋ ಯೂಸ್ ಮಾಡಲ್ಲ. ಹಾಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಕೂಡ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಈ ಹೋಟೆಲ್ಗೆ ನಿಮ್ಮೆಲ್ಲರಿಗೂ ನಾನು ಪರ್ಸನಲ್ ಆಗಿ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ಅವ್ರ ಹತ್ರ ಪಾರ್ಟಿ ಹಾಲ್ ಕೂಡ ಇದೆ, ನೀವು ಪಾರ್ಟಿ ಹಾಲ್ ಬುಕ್ ಮಾಡ್ಕೋಬಹುದು. ಮಧ್ಯಾಹ್ನ ಶನಿವಾರ ಭಾನುವಾರ ಅವರು ನಿಮಗೆ ಬಾಳೆ ಎಲೆ ಊಟ, ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಜಸ್ಟ್ 250 rupees ಪರ್ ಮೀಲ್ಗೆ ಇರುತ್ತೆ. ಅನ್ಲಿಮಿಟೆಡ್ ಒಂದು ಹಬ್ಬದ ಊಟದ ಥರ ಬಾಳೆ ಎಲೆ ಊಟ ಇರುತ್ತೆ. ಈ ಬ್ರೇಕ್ಫಾಸ್ಟ್ ಬೆಳಿಗ್ಗೆ 7 ಗಂಟೆಯಿಂದ 11:30ವರೆಗೂ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಬುಫೆ ರನ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು HSR ಹೋಟೆಲ್ ಇರತಕ್ಕಂಥ ಶ್ರೀ ಮುತ್ತಳ್ಳಿ ವೆಜ್ ರೆಸ್ಟೋರೆಂಟ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.